ನಮಸ್ತೆ. ಇವತ್ತು ವೋಟರ್ ಐ ಡಿ ಕಾರ್ಡು ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಒನ್ನು NVSP ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ಕೋಬೇಕಾಗುತ್ತೆ ಗೂಗಲಲ್ಲಿ. ಇಲ್ಲಿ ಟೈಪ್ ತೋರಿಸ್ತೀನಿ ನೋಡಿ, NVSP ಲಾಗಿನ್ ಅಂತೇಳಿ. ಇಲ್ಲಾಂದರೆ NVSP ಅಂತ ಟೈಪ್ ಮಾಡಿದ್ರು ಸಾಕು. ಇದನ್ನು ಕ್ಲಿಕ್ ಮಾಡ್ಕೊಳ್ರಿ. ನಂತರ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ನೇದೇ ಇದೆ ನೋಡಿ, NVSP ಅಂತೇಳಿ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಫಸ್ಟ್ನೇದೇ ವೆಬ್ಸೈಟ್ ಇದೆ NVSP ಅಂತೇಳಿ. ಟೈಪ್ ಮಾಡ್ಕೊಂಡ ನಂತರ ಇಲ್ಲಿ ಫಸ್ಟ್ ವೆಬ್ಸೈಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಲಿಕ್ ಹೇರ್ ಅಂತಿದೆ ನೋಡಿರಿ, ಇಲ್ಲಿ ತೋರಿಸ್ತೀನಿ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ರಿ. ನಂತರ ಲೋಡ್ ಆಗ್ತಿದೆ, ಒಂದು ನಿಮಿಷ ವೆಯ್ಟ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಅಪ್ಪು ಆಮೇಲೆ ಲಾಗಿನ್ ಅಂತ ಇದೆ ನೋಡಿ. ಸೈನ್ ಅಪ್ಪು ಸಿಂಪಲ್ ಪ್ರೊಸೀಜರ್ ಇದೆ, ಸೈನ್ ಅಪ್ ಮಾಡ್ಕೋಬೋದು ನೀವು. ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮದು ಲಾಗಿನ್ ID ಹಾಕಬೇಕಾಗುತ್ತೆ. ನಾನೀಗ ಹಾಕ್ತಾಯಿದ್ದೀನಿ ಲಾಗಿನ್ ID. ಪಾಸ್ವರ್ಡು ಹಾಕಬೇಕು. ನಿಮ್ಮದು ಏನು ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ ಸೈನ್ ಅಪ್ ಮಾಡಿದಾಗ ಹಾಕಿ. ನಂತರ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚಾ ಕಾಣುತ್ತೆ ನೋಡಿ, ಈ ಕ್ಯಾಪ್ಚಾ ಫಿಲ್ ಮಾಡಬೇಕಿಲ್ಲಿ. ಒಂದು ನಿಮಿಷ ನಾನು ಹಾಕ್ತೀನಿ. ಹಾಕಿದಾಗ ಇಲ್ಲಿ ರಿಕ್ವೆಸ್ಟ್ OTP ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿದಾಗ ಒಂದು OTP ಹೋಗುತ್ತೆ ನಿಮ್ಮ ಮೊಬೈಲಿಗೆ. ಇಲ್ಲಿಗೆ ಆ OTP ಮೆನ್ಷನ್ ಮಾಡಬೇಕಾಗುತ್ತೆ. ಒಂದು ನಿಮಿಷ. ಓಕೆ, ಬಂತು OTP. ನಾನೀಗ OTP ಹಾಕ್ತೀನಿ, ಒಂದು ನಿಮಿಷ. ನಂತರ ಇಲ್ಲಿ ಲಾಗಿನ್ ಇದೆ ನೋಡಿ, ವೆರಿಫೈ ಲಾಗಿನ್. ಆ ಲಾಗಿನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಒಂದು ನಿಮಿಷ ಓಪನ್ ಆಗ್ತದೆ, ಲೋಡ್ ಆಗ್ತದೆ. ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ಫಸ್ಟ್ ಒನ್ನು ಇದೆ, ಹೊಸ ಅವರು ಅರ್ಜಿ ಹಾಕೋಂಥವ್ರು ಹಾಕ್ಬೋದು. ಆಮೇಲೆ ಕರೆಕ್ಷನ್ಸು, ಆಮೇಲೆ ಮೊಬೈಲ್ ನಂಬರ್ ಅಪ್ಡೇಟು ಪ್ರತಿಯೊಂದು ಇದೆ. ಆಮೇಲೆ ಕರೆಕ್ಷನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಇಲ್ಲಿ. ನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ಆಧಾರ್ ಅಪ್ಡೇಟ್ ಮಾಡ್ಕೋಬೋದು, ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಅಪ್ಡೇಟ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ನಾವು ಅಪ್ಲಿಕೇಶನ್ ಹೊಸದು ಹಾಕಿದರೆ ಇಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದು. ಆಮೇಲೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ಸರ್ಚ್ ಫಾರ್ ಎಲೆಕ್ಟ್ರಿಕಲ್ ರೋಲ್ ಅಂತ ಹೇಳ್ಬಿಟ್ಟು ನಿಮ್ಮದು ಹಿಸ್ಟ್ರಿ ಇಲ್ಲಿ ತೆಗಿಬೋದು, ಊರಿನ ಲೀಸ್ಟ್ ಇರುತ್ತಲ್ಲ ಅದನ್ನು. ನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಈ ಎಪಿಕ್ ಡೌನ್ಲೋಡ್ ಅಂತೇಳಿ. ಆ ಆಪ್ಷನ್ನಿಗೆ ಕ್ಲಿಕ್ ಮಾಡಿ. ಒಂದು ನಿಮಿಷ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಪಿಕ್ ನಂಬರ್ ಕೇಳುತ್ತೆ. ಎಪಿಕ್ ನಂಬರ್ ಹಾಕೋಣ. ಇಲ್ಲಿ ಎಪಿಕ್ ನಂಬರ್ ಹಾಕಬೇಕು ಫಸ್ಟ್ ಆಫ್ ಆಲ್. ನಂತರ ಇಲ್ಲಿ ಸ್ಟೇಟ್ ಯಾವುದು ನಿಮ್ಮದು ಸ್ಟೇಟ್ ಬರುತ್ತೆ ಆ ಸ್ಟೇಟ್ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ನಾನೀಗ ಎಪಿಕ್ ನಂಬರ್ ಹಾಕ್ತೀನಿ. ವೋಟರ್ ID ನಂಬರು ಈಗ ಎಪಿಕ್ ನಂಬರ್ ಹಾಕೋಣ. ಎಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರೂ. ನಂತರ ಇಲ್ಲಿ ಸ್ಟೇಟು ಯಾವುದು ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಒಂದು ನಿಮಿಷ. ಓಕೆ, ಇಲ್ಲಿ ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ಸರ್ಚ್ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಮದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ಕೆಳಗಡೆ ಸೆಂಡ್ OTP ಅಂತ ಇದೆ ನೋಡಿ, ಸೆಂಡ್ OTP ಇದನ್ನು ಕ್ಲಿಕ್ ಮಾಡಿ. ಸೆಂಡ್ OTP ಕ್ಲಿಕ್ ಮಾಡಿದ ನಂತರ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಓಕೆನಾ. ಈಗ OTP ಇಲ್ಲಿಗೆ ಹಾಕ್ಬೇಕಾಗುತ್ತೆ, ತೋರಿಸ್ತಿದ್ದೀನಿ ನೋಡಿ. ಓಕೆ, OTP ಬಂತು. ಈಗ ಮೆನ್ಷನ್ ಮಾಡ್ತೀನಿ ನಾನು OTPನ. OTP ಹಾಕ್ತಾಯಿದ್ದೀನಿ. ಓಕೆ, ಹಾಕಿದ ನಂತರ ಇಲ್ಲಿ ವೆರಿಫೈ ಅಂತ ಇರುತ್ತೆ ನೋಡಿ, ವೆರಿಫೈ ಅದನ್ನು ಕ್ಲಿಕ್ ಮಾಡಿ. ವೆರಿಫೈ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ OTP ವೆರಿಫಿಕೇಷನ್ ಡನ್ ಸಕ್ಸಸ್ಫುಲ್ ಏನು ಬಂತು. ಡೌನ್ಲೋಡ್ ಎಪಿಕ್ ಅಂತ ಇದೆ ನೋಡಿ ಇಲ್ಲಿ. ಓಕೆ, ಇವಾಗ ಡೌನ್ಲೋಡ್ ಆಗಿದೆ. ಲೆಫ್ಟ್ ಸೈಡಲ್ಲಿ ಇದೆ ನೋಡಿ, ಡೌನ್ಲೋಡ್ ಎಪಿಕ್ ಅಂತೇಳಿ. ಓಕೆನಾ. ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಸರಿನಾ. ಕಂಗ್ರ್ಯಾಚುಲೇಷನ್ ಅಂತ ಬಂತು. ಈಗ ಡೌನ್ಲೋಡ್ ಆಗಿದೆ, ಇದು ನೀವು ನೋಡ್ತಾ ಇರ್ಬೋದು. ಸರಿನಾ. ಡೌನ್ಲೋಡಲ್ಲಿ ಫೋಲ್ಡ್ರಲ್ಲಿರುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಒರಿಜಿನಲ್ ಕಾರ್ಡ್ ಈ ರೀತಿ ಕಾಣುತ್ತೆ. ನಿಮ್ಮದು ಪೋಸ್ಟಲ್ಲಿ ಬರುತ್ತೆ ಕಾರ್ಡು. ದಯವಿಟ್ಟು ವೀಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.